ಪಂಚಾಯಿತಿ ಉಪಾಧ್ಯಕ್ಷರಾದಂಥ ಗಿರೀಶ್ ರಾವ್ ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ತಮ್ಮೆಲ್ಲರ ಪರವಾಗಿಯೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಗರದ ಪ್ರಾಧಿಕಾರ ಶ್ರೀನಾಥರವರು ಕೂಡ ಈ ಸಭೆಯಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಮಾಜಿ ನಗರಸಭೆ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸುಸ್ವಾಗತವನ್ನು ಬಯಸುತ್ತಾ ಮನ್ರೇಗಾ ಅಂತ ತಿಳಿಸ್ನ, ಉದ್ಯೋಗ ಖಾತ್ರಿ ಅಂತ ತಿಳಿಸ್ನ, ಉದ್ಯೋಗ ಖಾತ್ರಿ ತಿಳಿಸ್ನ ಮಾವ. ಈಗ ಉದ್ಯೋಗ ಖಾತ್ರಿ ಯೋಜನೆ ಈಗ ಮನ್ರೇಗಾ ಅಂದ್ರೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್, ಅದನ್ನ ಮನ್ರೇಗಾ ಅಂತೇಳಿ ಕರೀತಾರೆ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಅಂತ ಕರೀತಾರೆ. ಇದು 2005ರಲ್ಲಿ ಹಿಂದೆ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇದನ್ನ ಜಾರಿಗೆ ತಂದಿರ್ತಕ್ಕಂಥದ್ದು. ಇವತ್ತು ಅದನ್ನ ಈಗಿರ್ತಕ್ಕಂಥ ಕೇಂದ್ರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಇದನ್ನ ಆ ಮನ್ರೇಗಾ ಕಾಯ್ದೆಯನ್ನ ಉದ್ಯೋಗ ಖಾತ್ರಿ ಯೋಜನೆ ಏನು ಹಿಂದೆ ಇದ್ದಂಥದನ್ನ ತೆಗೆದಾಕಿ ಹೊಸದಾಗಿ VBG ರಾಮ್ಜಿ ಅಂತ ಹೇಳಿದ್ರೆ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್. ಇದು ಎಲ್ಲ ಹಿಂದಿ ಪದಗಳು, ಅದನ್ನು ಇಂಗ್ಲೀಷಲ್ಲಿ ಬರೆದು ಅದನ್ನು ಚಿಕ್ಕದಾಗಿ VBG ರಾಮ್ಜಿ. ಯಾರನ್ನ ನೋಡಿದವರು ಏನಪ್ಪ ರಾಮ್ ಪೇರು ಬಿಟ್ಟಿದ್ದಾರೆ ಅನ್ಕೊಂಡು ಆ ರಾಮನ ಗಾಂಧಿ. ಅದರಿಂದ ಈ ಒಂದು ಕಾರ್ಯಕ್ರಮ ಇಲ್ಲಿ ಜನರಲ್ಲಿ ಅರಿವು ಮೂಡಿಸುವಂಥದ್ದು. ಏನು ಹಿಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ UPA ಸರ್ಕಾರ, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ UPA ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಈ ದೇಶದಲ್ಲಿ ಬಡವರಿಗೆ ಕನಿಷ್ಠ 100 ದಿವಸ ಕಡ್ಡಾಯವಾಗಿ 100 ದಿನ ಕಡ್ಡಾಯವಾಗಿ ಅವರಿಗೆ ನಮಗೆ ಕೆಲಸ ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಉದ್ಯೋಗ ಒದಗಿಸ್ಕೊಡ್ತಕ್ಕಂಥ ಕಾರ್ಯಕ್ರಮ. ಇವತ್ತು ಈ ಕಾರ್ಯಕ್ರಮವನ್ನು ಏಕಾಏಕಿ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ ಅದನ್ನು ರದ್ದು ಮಾಡಿ ಈ ಹೊಸ ಕಾಯ್ದೆಯನ್ನು ಜಾರಿಗೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಅಧ್ಯಕ್ಷತೆಯಲ್ಲಿ ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಇವರೆಲ್ಲರ ಒಂದು ತೀರ್ಮಾನ ಇದು ನಾವು ಈ ದೇಶದ ಬಡವರಿಗೆ ಇದು ಮಾರಕವಾಗಿರ್ತಕ್ಕಂಥ ಕಾಯ್ದೆ ಅವರು ಹೊಸದಾಗಿ ತಂದಿರುವಂಥದ್ದು. ಹಿಂದೆ ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತು ಅದನ್ನೇ ನೀವು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಬೇಕು, ಅದನ್ನೇ ಮತ್ತೆ ಜಾರಿಗೆ ತರಬೇಕು ಅಂತಕ್ಕಂಥ ಒತ್ತಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಿಂದ ನಾವು ಜನರಲ್ಲಿ ತಿಳುವಳಿಕೆ ಅರಿವನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅಭಿಷೇಕ್ ದತ್ ಅಂತೇಳಿ ನಮ್ಮ ಆತ್ಮೀಯ ಗೆಳೆಯರು ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವ್ರ ಜೊತೆಯಲ್ಲಿ ಪಂಚಾಯಿತಿಯ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಮಮತಮ್ಮ ಅವರು, ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಅವರು, ಹಿರಿಯರಾಗಿರ್ತಕ್ಕಂಥ ನಮ್ಮ ಇದೇ ಗ್ರಾಮದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಶಿವಾರೆಡ್ಡಿ ಅವರು, ನಮ್ಮ KPCCಯ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಏಜಾಜ್ ಅವರು, ನಮ್ಮ ಈ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಗೌರವಾನ್ವಿತ ಸದಸ್ಯರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೇ. ಯಾಕಂದರೆ ಇದು ಸರ್ಕಾರಿ ಕಾರ್ಯಕ್ರಮ ಅಲ್ಲ, ಇದು ಪಕ್ಷದ ಕಾರ್ಯಕ್ರಮ. ಪಕ್ಷದ ಸೂಚನೆಯಂತೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಅದರಿಂದ ಪಕ್ಷದ ಮುಖಂಡರನ್ನ ಮೊದಲು ಗುರುತಿಸುವಂಥದ್ದು. ಅದರಿಂದ ನಾವು ಹಿರಿಯರು ಪಕ್ಷದ ಮುಖಂಡರನ್ನ ಇಲ್ಲಿ ಗುರುತಿಸ್ತಾ ಇದ್ದೀವಿ. ಇನ್ನು ಭಾಳಷ್ಟು ಜನ ಇಲ್ಲಿ ಮುಖಂಡರಿದ್ದಾರೆ. ಈ ಒಂದು ಅಂಬಾಜಿದುರ್ಗ ಹೋಬಳಿಯ ಎಲ್ಲ ಗೌರವಾನ್ವಿತ ಎಲ್ಲ ಮುಖಂಡರೇ, ನಮ್ಮ
ನಗರದ ಪ್ರದೇಶದ ಅಧ್ಯಕ್ಷರು, ಪ್ರಾಧಿಕಾರದ ಅಧ್ಯಕ್ಷರು, ನಮ್ಮ TABSMSನ ಮಾಜಿ ಅಧ್ಯಕ್ಷರು ನಾಗೇಶ್ ಅವರು, ಮತ್ತು ಇಲ್ಲ ಬೇರೆ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಮಾಜಿ ಅಧ್ಯಕ್ಷರು, ಎಲ್ಲರೂ ಎಲ್ಲ ಹಿರಿಯರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ತಾಯಂದಿರೆ, ಅಕ್ಕ ತಂಗಿಯರೇ, ಸ್ನೇಹಿತರೆ ಮತ್ತು ನಮ್ಮ ಮಾಧ್ಯಮ ಮಿತ್ರರೇ, ಈಗ ಇಸ್ವಿಯಲ್ಲಿ ಈ ಒಂದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಪ್ರಾರಂಭ ಆಯಿತು. ನಂತರ ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಇದು ಇಡೀ ದೇಶವ್ಯಾಪ್ತಿ ಪ್ರಾರಂಭದಲ್ಲಿ 5 ಕೆಲವು ಆಯ್ದ ಪಂಚಾಯಿತಿಗಳಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭ ಆಯಿತು. ನಂತರ ಇದನ್ನು ಇಡೀ ದೇಶವ್ಯಾಪ್ತಿ 5 ವರ್ಷಗಳ ಒಳಗಾಗಿ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಇದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಆಯಿತು. ಯಾರು ಗ್ರಾಮ ಪಂಚಾಯಿತಿಗಳಲ್ಲಿ ನಮಗೆ ಉದ್ಯೋಗ ಬೇಕು ಅಂತ ಹೇಳಿ ಜಾಬ್ ಕಾರ್ಡ್ ಅಂದ್ರೆ ಗೊತ್ತಮ್ಮ, ತಿಳಿಸ್ನಮ್ಮ ಮಿಕ್ಕಿ ಜಾಬ್ ಕಾರ್ಡ್ అంటే ఏమంటారు ಕನ್ನಡದ ಏನಂತಾರ? జాబ్ కార్డ్ అందుకే అడుగుతా ఉంటాను. జాబ్ కార్డ్ తెలిసినమ్మా, తెలిసిన వాళ్ళు చేయొద్దమ్మా. జాబ్ కార్డ్ మీరంతా ఉద్యోగం కావాలని ఇచ్చే పంచాయతీలు ఇచ్చినారు కదా, ಈಗ ಗಂಡಸರು ಹೇಳ್ಬೋದು, ಹೆಂಗ್ಸ್ಬೇಕಾಗ್ತದೆ. ಸ್ವಲ್ಪ ಅದಕ್ಕೆ ಅಡೆತಡೆಗಳಿತ್ತು, ಸ್ವಲ್ಪ ಜನನು ಹೋಗಿ ಕೆಲಸ ಮಾಡುವಂಥದಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಇವತ್ತು ಗ್ರಾಮಗಳಲ್ಲಿ ಬಹಳಷ್ಟು ರಸ್ತೆಗಳಾಯಿತು. ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನನಗಂತೂ ಭಾಳ ಕಷ್ಟ ಆಯಿತು. 2006-7ರಲ್ಲಿ ಅಧಿಕಾರಿಗಳು ನನ್ನ ಮೇಲೆ ಭಾಳಷ್ಟು ಒತ್ತಾಯ ಮಾಡಿದ್ರು, ನೀವು ಇಷ್ಟೆಲ್ಲ ಜನರ ಜೊತೆಲಿ ಇರ್ತೀರಾ, ಯಾಕೆ ಉದ್ಯೋಗ ಖಾತ್ರಿ ಯೋಜನೆ ನೀವು ಬಳಸ್ತಾ ಇಲ್ಲ? ಪಕ್ಕದಲ್ಲಿ ಆಂಧ್ರ ರಾಜ್ಯದಲ್ಲಿ ಸುಮಾರು ಒಂದೊಂದು ಪಂಚಾಯಿತಿಯಲ್ಲಿ 200-300 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ನೀವು ಯಾಕೆ ಅದ್ರ ಸದ್ಬಳಕೆ ಮಾಡಿಕೊಂಡು ನಿಮ್ಮ ಗ್ರಾಮಗಳಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿದ್ರು. ನಂತರ ಅಲ್ಲಿ ಸ್ವಲ್ಪ ಜನರಿಗೂ ಬಿಗಿ ಇತ್ತು. ನಂತರ ಶುರುವಾಯಿತು. ನನಗೆ ಆಶ್ಚರ್ಯ ಆಯಿತು. ಇದೇ ಒಂದು ಕೋನಪಲ್ಲಿ ಪಂಚಾಯಿತಿ ಇರ್ಬೋದು, ಉಪ್ಪರಪೇಟೆ ಪಂಚಾಯಿತಿ ಇರ್ಬೋದು, ಯಾವುದೇ ಈ ಅಂಬಾಜಿನಗರ ಹೋಬಳಿಯಲ್ಲಿ ಎಲ್ಲ ಊರುಗಳಲ್ಲಿ ಭಾಳಷ್ಟು ರಸ್ತೆ ಕಾಮಗಾರಿಗಳಾಯಿತು. ಕೆರೆಗಳಲ್ಲಿ ಹೂಳು ತೆಗೆಯುವಂಥದ್ದಾಯಿತು, ಮತ್ತು ಕಾಲುವೆಗಳ ನಿರ್ಮಾಣ ಮಾಡುವಂಥದ್ದಾಯಿತು. ಆಮೇಲೆ ಬಾಕ್ಸ್ ಟ್ರೈನ್, ಬಹುಶಃ ಈ ಡ್ರೈನ್ ಇಲ್ಲೇ ಮಾಡಿರ್ಬೋದು, ಈ ಕಾಲೋನಿಗೆ ಡ್ರೈನ್ ಉದ್ಯೋಗ ಖಾತ್ರಿಯಲ್ಲೇ ಮಾಡಿರ್ಬೋದು. ಇವೆಲ್ಲ ಈ ರೀತಿ ಬಹಳಷ್ಟು ಕೆಲಸಗಳು. ಈಗ ಮೇನ್ ರೋಡ್ ಕೂಡ ಈಗ ಸಿಮೆಂಟ್ ರೋಡ್ ಮಾಡಿರುವಂಥದ್ದು ಉದ್ಯೋಗ ಖಾತ್ರಿ ಯೋಜನೆ. ಆಮೇಲೆ ಇದನ್ನ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅದಕ್ಕೊಂದು ಜೋಡಣೆ, ಏನೋ ಕನ್ವರ್ಜೆನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಉದ್ಯೋಗ ಖಾತ್ರಿಯ ಹಣವನ್ನು ಈ ಒಂದು ಬೇರೆ ಇಲಾಖೆಯಲ್ಲಿ ಕೊಡುವಂಥ ಒಂದು ಸಂಪೂರ್ಣ ಸ್ವಚ್ಛತಾ ಆಂದೋಲನ ಈ ಒಂದು ಯೋಜನೆ ಇತ್ತು ಹಿಂದೆ. ಅದಕ್ಕೆ ಕನ್ವರ್ಜೆನ್ಸ್ ಅಂದರೆ ಇದು ಅದು ದುಡ್ಡು ಸೇರಿಸಿ ವೈಯಕ್ತಿಕವಾಗಿ ನಿಮ್ಮ ಮನೆಯಲ್ಲಿ ಶೌಚಾಲಯ ಕಟ್ಟುವಂಥದ್ದಕ್ಕೂ ದುಡ್ಡು ಕೊಡುವಂಥದ್ದಿತ್ತು. ಜಾಬ್ ಕಾರ್ಡ್ ಇದ್ದರೆ ಕೊಡುವಂಥದ್ದಿತ್ತು. ಆಮೇಲೆ ಹಸುಗಳ ಶೆಡ್ಡು, ನೀವು ಸ್ವಂತಕ್ಕೆ ಹಸುಗಳ ಶೆಡ್ ಕೊಡುವಂಥದ್ದಿತ್ತು. ಆಮೇಲೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಹೆಚ್ಚುವರಿ ಬಿಲ್ಡಿಂಗ್ ಕಟ್ಟಿದ್ದೀರಾ ಅದಕ್ಕೆ ಕೂಡ ಪಂಚಾಯಿತಿಯಲ್ಲಿ ಕೊಡೋದಿತ್ತು. ಆಮೇಲೆ ಅಂಗನವಾಡಿ ಕಟ್ಟಡ ಕಟ್ಟುವಂಥದ್ದಕ್ಕೆ 8 ಲಕ್ಷ ರೂಪಾಯಿ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೊಡೋಕ್ಕೆ ಅವಕಾಶ ಇತ್ತು. ಈ ರೀತಿ ಹಲವಾರು ಕೆಲಸಗಳನ್ನು ಮಾಡುವಂಥದ್ದಕ್ಕೆ ಉದ್ಯೋಗ ಖಾತ್ರಿಯಲ್ಲಿ ಅವಕಾಶಗಳಿತ್ತು. ಭಾಳ ಚೆನ್ನಾಗಿ ನಡೀತಾ ಇತ್ತು. ನಾನು ನಿಮ್ಗೆ ಹೇಳುವಂಥದ್ದು ಇಲ್ಲಿ ನಮ್ಮಲ್ಲಿ 12.16 ಕೋಟಿ ಕಾರ್ಮಿಕರು ಅಥವಾ ಯಾರು ಉದ್ಯೋಗವನ್ನು ಅರಿಸಿರ್ತಕ್ಕಂಥವ್ರ ಸಂಖ್ಯೆ ಇತ್ತು. ಈ ಸರಾಸರಿ ತೆಗೆದುಕೊಂಡಿರ್ತಕ್ಕಂಥ ಮಾಹಿತಿ. ಇದರಲ್ಲಿ 53.61% ಬರೀ ಮಹಿಳೆಯರಿದ್ದು. ಅಂದರೆ ಮಹಿಳೆಯರಿಗಿಂತ ಹೆಚ್ಚು ಇದರ ಸೌಲಭ್ಯವನ್ನು ಅನುಕೂಲವನ್ನು ಪಡಿತಾ ಇದ್ರು. ಪುರುಷರಿಗಿಂತ ಹೆಚ್ಚು ಸಂಖ್ಯೆ ಮಹಿಳೆಯರಿಗಿತ್ತು, ಅವರಿಗಿತ್ತು. ಈಗ ಇದರಲ್ಲಿ 6.21 ಕೋಟಿ ಮಹಿಳೆಯರು ಇಲ್ಲ, ಇದರಲ್ಲಿ
6.21 ಕೋಟಿ ಆಗ್ತಿತ್ತು. ಏನು 53% ಅಂದರೆ 6.21 ಕೋಟಿ ಆಗ್ತಾ ಇತ್ತು. ಆಮೇಲೆ ಇದರಲ್ಲಿ ಶೇಕಡ 17%, ಇದು ನಾನು ಭಾರತದ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. 17% ಅಷ್ಟು ಪರಿಶಿಷ್ಟ ಜಾತಿ ಅಂದರೆ SC ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಇದನ್ನು ಅನುಕೂಲ ಪಡಿತಾ ಇದ್ರು. 11% ಶೇಕಡ ಪರಿಶಿಷ್ಟ ಪಂಗಡ ಅಂದರೆ ST ಜನಾಂಗದ ಜನರು ಇದರ ಅನುಕೂಲವನ್ನು ಪಡಿತಾ ಇದ್ರು. ನಮ್ಮ ರಾಜ್ಯದಲ್ಲಿ ಸರಾಸರಿ ನಮ್ಮ 2025-26ನೇ ಸಾಲಿನಲ್ಲಿ 71.18 ಲಕ್ಷ, ಇದರಲ್ಲಿ ಇಷ್ಟರಲ್ಲಿ 36.75 ಲಕ್ಷ ಅಂದರೆ 51% ಮಹಿಳೆಯರು ಜಾಬ್ ಕಾರ್ಡ್ಗೆ ನೋಂದಣಿ ಮಾಡಿರ್ತಕ್ಕಂಥದ್ದು, ಸಕ್ರಿಯವಾಗಿ ಈ ಯೋಜನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಇದನ್ನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಡ್ತಾ ಇದ್ರು. ಕಳೆದ 10 ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಪ್ರತಿ ವರ್ಷ ಇದಕ್ಕೆ ನಿಗದಿ ಮಾಡಿರ್ತಕ್ಕಂಥ ಅನುದಾನದಲ್ಲಿ ಅದನ್ನು ಕಡಿತ ಮಾಡ್ಕೊಂಡು ಬಂದರು. ಮತ್ತು ಭಾಳಷ್ಟು ನಿಯಮಗಳನ್ನು ಜಾರಿ ಮಾಡ್ಕೊಂಡು ಬಂದರು. ಭಾಳಷ್ಟು ಕಟ್ಟುಪಾಡುಗಳನ್ನು ಇದಕ್ಕೆ ಸೇರಿಸ್ಕೊಂಡು ಬರುವಂಥ ಕೆಲಸ ಮಾಡಿದ್ರು. ಇದಾದಮೇಲೆ ನಿಮಗೆ ಗೊತ್ತಿದೆ, ಪಂಚಾಯಿತಿಗಳಲ್ಲಿ ಈಗ 1.5-2 ವರ್ಷದಿಂದ ಯಾವುದೇ ಕೆಲಸಗಳು ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸರಿಯಾದ ರೀತಿ ನಿರ್ವಹಣೆ ಮಾಡೋಕ್ಕಾಗ್ದಿರ ಯಾವುದೂ ಕೆಲಸಗಳು ಊರುಗಳಲ್ಲಿ ಆಗದೆ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಇದರಲ್ಲಿ ಯಾಕೆ ನಾನು ಇದ್ರ ಬಗ್ಗೆ ವಿರೋಧ ಮಾಡ್ತಾ ಇದ್ದೀವಿ ಅನ್ನುವಂಥದ್ದಕ್ಕೆ ಏನಂದರೆ, ನಾವು 100 ದಿವಸ ಅಂತೇಳಿ ಹೇಳಿದ್ವಿ, ಅವ್ರು ನಾವು 125 ದಿವಸ ಕೊಡ್ತಾ ಇದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ಈಗ ದೇಶದಲ್ಲಿ 100 ದಿವಸ ಉಪಯೋಗಿಸಿರುವಂಥದ್ದು ಕೇವಲ 2%. ಈ ಯೋಜನೆಯನ್ನು ಸಂಪೂರ್ಣವಾಗಿ 100 ದಿವಸಗಳು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ಅಥವಾ ಸಂಪೂರ್ಣವಾಗಿ ಬಳಕೆ ಆಗಿರ್ತಕ್ಕಂಥದ್ದು ಬರೀ 2%. ನಾವು ವರ್ಷದ 364 ದಿನಗಳಲ್ಲಿ 100 ದಿವಸ ಕಡ್ಡಾಯವಾಗಿ ಕೊಡಬೇಕು, ಅದು ಯಾವಾಗಾದರೂ ಆಗಲಿ. ಈಗ ತಂದಿರುವಂಥ ಕಾಯ್ದೆಯಲ್ಲಿ ನಾವೇನೋ ಇವತ್ತು ಕೊಯ್ಲು ಸಂದರ್ಭ ಬೇರೆ, ಈ ಕೊಯ್ಲು ಸಂದರ್ಭದಲ್ಲಿ 60 ದಿವಸ ಇದಕ್ಕೆ ಅವಕಾಶ ಇಲ್ಲ. ಆಮೇಲೆ ಹಿಂದೆ 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 10% ಮಾತ್ರ ರಾಜ್ಯ ಸರ್ಕಾರಗಳು ಕೊಡ್ತಾ ಇತ್ತು. 10% ಮಾತ್ರ ರಾಜ್ಯ ಸರ್ಕಾರದ ಮೇಲೆ ಹೊರೆ ಆಗ್ತಾ ಇತ್ತು. ಏನಾದರೂ ವಸ್ತುಗಳ ಖರೀದಿ, ಮೆಟೀರಿಯಲ್ ಕಾಂಪೋನೆಂಟ್ ಇದ್ದರೆ, ವಸ್ತುಗಳನ್ನು ಖರೀದಿ ಮಾಡುವಂಥದ್ದಿದ್ರೆ ಅದಕ್ಕೆ ಮಾತ್ರ ರಾಜ್ಯ ಸರ್ಕಾರ 25% ಕೊಡಬೇಕು, ಕೇಂದ್ರ ಸರ್ಕಾರ 75% ಕೊಡಬೇಕು. ಈಗ ಇವರು ಯಾವುದೇ ರಾಜ್ಯ ಸರ್ಕಾರದ ಅಭಿಪ್ರಾಯ ಕೇಳಿಲ್ಲ. ಹೆಂಗೆ ನೀವು ಇದಕ್ಕೆ ನಿಮ್ಮ ಪಾಲು ಹೆಚ್ಚು ಮಾಡ್ತೀರಾ ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿದಿರ, ಕೇಂದ್ರದ್ದು 60%, ರಾಜ್ಯದ 40% ಅಂತ ಮಾಡಿದ್ದಾರೆ. ಈಗ ರಾಜ್ಯಗಳ ಮೇಲೆ ಇದು ದೊಡ್ಡ ಹೊರೆ ಆಗ್ತಾ ಇದೆ. ಆಮೇಲೆ ಯಾವುದೇ ಕೆಲಸ ತಗೋಬೇಕಾದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಹಂತದಲ್ಲಿ ನೀವೇ ಇವತ್ತು ಅದನ್ನು ತೀರ್ಮಾನ ಮಾಡುವಂಥದ್ದಕ್ಕೆ ಅವಕಾಶ ಇತ್ತು. ಗ್ರಾಮ ಪಂಚಾಯಿತಿಗೆ ಯಾರಾದರೂ ನಮಗೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಏನು ಕ್ರಿಯಾ ಯೋಜನೆ ತಯಾರು ಮಾಡಬೇಕು, ಏನು ಕೆಲಸ ತಗೋಬೇಕು ಅಂತ ಹೇಳಿದ್ರೆ ಅದನ್ನು ಆಯ್ಕೆ ಮಾಡುವಂಥ ಹಕ್ಕು ಗ್ರಾಮ ಪಂಚಾಯಿತಿಗಿತ್ತು. ಆದರೆ ಈಗ ಏನು ಮಾಡಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಒಂದು ಹಿಡಿತದಲ್ಲಿ ಇಟ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಒಂದು ಪೋರ್ಟಲ್ ಇದೆ, ಅದು ಪ್ರಧಾನಮಂತ್ರಿ ಗತಿಶಕ್ತಿ ಅಂತಕ್ಕಂಥ ಒಂದು ಪೋರ್ಟಲಲ್ಲಿ ನಾವು ಅಪ್ಲೋಡ್ ಮಾಡಬೇಕು ಏನು ಬೇಕು ಅಂತೇಳಿ. ಅವರು ಅದರಲ್ಲಿ ಏನು ತಗೋಬೋದು ಅಂತ ಅವ್ರ ಹತ್ರ ಪಟ್ಟಿ ಮಾಡಿರ್ತಾರೆ. ಆ ಪಟ್ಟಿಯಂತೆ ನೀವು ಕೆಲಸ ಮಾಡಬೇಕೀಗ. ನಿಮಗೆ ಊರಲ್ಲಿ ಏನಾದರೂ ನಿಮಗೆ ಅವಶ್ಯಕತೆ ಇರುವಂಥ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಇಲ್ಲ. ಇದು ಅವರು ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ. ಇನ್ನು ಉಳಿದಾಗೆ ನೀವು ಏನು ಕೆಲಸ ಆಗಬೇಕು ಅಂತ ತಗೊಳ್ಳುವಂಥ ತೀರ್ಮಾನ ಇದೆ ಪಕ್ಷದಲ್ಲಿ. ಆಮೇಲೆ ಇನ್ನೊಂದು, ಪ್ರಾರಂಭದಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು 80-90 ರೂಪಾಯಿಂದ ಪ್ರಾರಂಭ ಆಯಿತು ಕೂಲಿ ಅಂತ ಕಾಣ್ತದೆ. ಈಗ 375 ರೂಪಾಯಿ ಇದೆ ಕೂಲಿ ಇವತ್ತು. ಅದರಲ್ಲಿ ಅವಾಗ ಅವಕಾಶ ಕೊಟ್ಟಿದ್ವಿ, ಕಾಲಕ್ರಮೇಣ ಎಲ್ಲೆಲ್ಲಿ ಏನೇನೋ ಕೂಲಿ ಜಾಸ್ತಿ ಮಾಡಬೇಕು ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ಅವಕಾಶ ಇತ್ತು. ಈಗ ಇವರು ತಂದಿರೋ ಕಾಯ್ದೆಯಲ್ಲಿ ಕೂಲಿ ಕಾಲಕ್ರಮೇಣ ಜಾಸ್ತಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ, ಯಾವುದೇ ಮಾಹಿತಿ ಇಲ್ಲ.
ಇದ್ರ ಬಗ್ಗೆ ಕೂಡ ಸಂಪೂರ್ಣವಾಗಿ ಒಂದು ಜನರಲ್ಲಿ ಗೊಂದಲ ಸೃಷ್ಟಿಯಾಗುವಂಥದ್ದಿದೆ. ಮತ್ತೆ ಇವಾಗ ಇದರಲ್ಲಿ ಇನ್ನೊಂದು ಮುಖ್ಯವಾಗಿರ್ತಾರೆ ಗ್ರಾಮಗಳನ್ನ ಆಯ್ಕೆ ಮಾಡುವಂಥದ್ದು ಅವರು ಆಯ್ಕೆ ಮಾಡ್ತಾರೆ. ಇವತ್ತು ಕೋನಪಲ್ಲಿ ಗ್ರಾಮ ಪಂಚಾಯಿತಿ ಆಯ್ಕೆ ಆಗ್ಬೋದು, ಪಕ್ಕದಲ್ಲಿ ಉಪ್ಪರಪೇಟೆ ಗ್ರಾಮ ಪಂಚಾಯಿತಿ ಆಯ್ಕೆ ಆಗದಿರ್ಬೋದು ಈ ಯೋಜನೆಗೆ. ನಾನು ಆಗಲೇ ಹೇಳಿದೆ 2005ರಲ್ಲಿ ಪ್ರಾರಂಭದಲ್ಲಿ ಪ್ರಾಯೋಗಿಕವಾಗಿ ಮಾಡಿದ್ರು, ಆಮೇಲೆ ಇಡೀ ದೇಶದ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಇದರಲ್ಲಿ ಸೇರಿಸುವಂತ ಕೆಲಸ ಮಾಡಿದ್ರು. ಈಗ ವ್ಯವಸ್ಥೆ ಇಡೀ ದೇಶವ್ಯಾಪ್ತಿ ಇದೆ. ಈಗ ಅದನ್ನ ಇಡೀ ದೇಶವ್ಯಾಪ್ತಿ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಅನುಷ್ಠಾನ ಮಾಡ್ಬೋದಿತ್ತಲ್ಲ, ಅವಾಗ ಏನೋ ಪ್ರಾಯೋಗಿಕವಾಗಿ ಮಾಡಿದ್ರು. ಆದರೆ ಈಗ ಇಷ್ಟೆಲ್ಲ ವ್ಯವಸ್ಥೆ ಜನಕ್ಕೆ ಎಲ್ಲ ಮಾಹಿತಿ ಇರುವಂಥ ಸಂದರ್ಭದಲ್ಲಿ ದೇಶದ ಎಲ್ಲ ಹಳ್ಳಿಗಳನ್ನ ಎಲ್ಲ ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡುವಂಥ ಅವಕಾಶ ಇತ್ತು. ಆದರೆ ಅದನ್ನು ಮಾಡುವಂಥ ಕೆಲಸ ಮಾಡಿಲ್ಲ. ಅವರು ಯಾವುದು ಆಯ್ಕೆ ಮಾಡಿದ್ರೆ ಅದನ್ನೇ ಮಾಡಬೇಕು ಅಂತಕ್ಕಂಥದ್ದು ಒಂದು ಕೆಲಸ. ಅವ್ರು ಏನು ಸೂಚಿಸ್ತಾರೆ ಅದೇ ಕೆಲಸ. ನಾನು ಹಾಗೆ ಹೇಳಿದೆ, ಪಂಚಾಯಿತಿ ಬಿಲ್ಡಿಂಗು, ಅಂಗನವಾಡಿ ಕಟ್ಟಡ, ಹಸುಗಳ ಶೆಡ್ಡು, ಇವೆಲ್ಲ ಈಗ ಅವರು ಇಂಥ ಕೆಲಸಕ್ಕೆ ನೀವು 100 ರೂಪಾಯಿ ಆಗುತ್ತೆ. ಇವೆಲ್ಲ ಏನಾಗಿದೆ, ನಾವು ಮಾತುಗಳಿಗೆ ಮರಳಾಗ್ತಾ ಇದ್ದೀವಿ. ನಮ್ಮ ಮನಮೋಹನ್ ಸಿಂಗ್ ಅವರು ಮಾತಾಡ್ತಾ ಇರಲಿಲ್ಲ, ಕೆಲಸ ಮಾಡ್ತಾ ಇದ್ರು. ಒಳ್ಳೆ ಕಾರ್ಯಕ್ರಮಗಳನ್ನ ಜನಕ್ಕೆ ಕೊಡಬೇಕು, ಬದುಕಿನಲ್ಲಿ ಜನರ ಬದುಕಿನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ರು. ಈಗ ಏನಾಗಿದೆ, ಒಂದ್ ಕಡೆ ಬರೆ ಆಗ್ತಾ ಇರೋದು ಈ ಮಾತು ಪೆಟ್ಟಿಡ್ಸಿ ಆ ನಪ್ಪು ಕಾಕುಡ್ದು ಅಂತ చెప్పి ಮುಂದ್ರ అట్లా అట్లా తీపిగా అట్లా మూతి పూసిస్తే ఇదేమో తీపుకుంది అని చెప్పి ఆ ಬರೆಸಿರೋದೇ ಅದೇ ನಪ್ಪೇ ತಿಳ್ಕೊಂಡು అయిపోತಾವು. ಅಂದರೆ ಏನು ಇವತ್ತು ಬಡವರ ಮೇಲೆ ಹೊರೆ ಹಾಕಿದ್ದಾರೆ, ಆ ಹೊರೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಮುಂಚಿತವಾಗಿ ನಮ್ಮ ಗಮನ ಬೇರೆ ಕಡೆ ಸೆಳೀತಾರೆ. ಜಾತಿ ಧರ್ಮಗಳ ಹೆಸರಲ್ಲಿ ಸೆಳೆಯುವಂತೆ ಕೆಲಸ ಮಾಡ್ತಾರೆ. ಇವೆಲ್ಲ ಆಗ್ತಾ ಇದೆ. ಅದರಿಂದ ನಾನು ಹೇಳುವಂಥದ್ದು ಇಷ್ಟ. ಈಗ ಕೆಲವರು ನಮ್ಮ ಮುಖಂಡರು ಏನೇನು ಆಗ್ತಾ ಇತ್ತು ಕೆಲಸಗಳು ಅನ್ನುವಂಥದ್ದನ್ನ ವಿವರವಾಗಿ ಹೇಳ್ತಾರೆ. ಇನ್ನು ಬಹಳಷ್ಟು ವಿಚಾರಗಳಿದ್ದಾವೆ. ಈಗ ಗ್ರಾಮ ಪಂಚಾಯಿತಿಗಳಲ್ಲಿ ಬಹುಶಃ ಸಭೆ ಕರೆದು ಒಂದು ನಿರ್ಣಯ ಮಾಡಬೇಕಾಗುತ್ತೆ. ದಯವಿಟ್ಟು ನಾವು ತಮ್ಮನ್ನು ನೆನೆಸ್ಕೊಳ್ತೇವೆ. ಏನು ಇವತ್ತು ಹೊಸ ಕಾಯ್ದೆ ತಂದಿದ್ದಾರೆ, ಅದಕ್ಕೆ ವಿರುದ್ಧವಾಗಿ ನಾವು ಈ ರೀತಿ ಇದು ಬಡವರಿಗೆ ಮಾರ್ಗ, ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಜನ ಯಾರಿವತ್ತು ಬಡವರಿದ್ದಾರೆ ಅವರಿಗೆ ಪೆಟ್ಟು ಕೊಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ. ಇದನ್ನು ವಾಪಸ್ ತಗೋಬೇಕು. ಏನು ಹಿಂದೆ ಮನ್ರೇಗಾ ಅಥವಾ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಅದನ್ನು ಪುನರ್ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಾವೆಲ್ಲರೂ ಏನೋ ಒಂದು ತೀರ್ಮಾನ ಮಾಡಬೇಕು ಮತ್ತು ಜಾಗೃತಿಯನ್ನು ಮೂಡಿಸಬೇಕು. ಇವತ್ತು ಗ್ರಾಮಗಳಲ್ಲಿ ಯಾವಾಗ ಇದೊಂದು ಕೆಲಸ ಒಂದು ಬೇರೆ ಬದಲಾಯಿತು, ನಾಳೆ ಬೆಳಗ್ಗೆ ನೀವು ಈಗ ನೋಡಿ, ಈಗ ಇದೇ ಮುಖ್ಯ ರಸ್ತೆ, ಈ ಗ್ರಾಮದ ಮುಖ್ಯ ರಸ್ತೆ ಈಗ ಹಾಳಾಗಿದೆ, ಭಾಳ ವರ್ಷಗಳಾಯಿತು. ಈಗ 2 ವರ್ಷದಿಂದ ಅಕಸ್ಮಾತ್ ಉದ್ಯೋಗ ಖಾತ್ರಿ ಯೋಜನೆ ಇದ್ದಿದ್ರೆ ಈ ರೋಡ್ ಕೆಳಗಡೆವರೆಗೂ ಹಾಕುವಂಥದ್ದಕ್ಕೆ ಅವಕಾಶ ಆಗ್ತಾ ಇತ್ತು. ಏನು ಅವರು ಬಿಗಿ ಮಾಡಿದ್ರು, ಅವ್ರು ಹೇಳ್ತಾರೆ ಅಕ್ರಮ ಆಗ್ತಿತ್ತು ಅಂತ. ಒಪ್ಕೊಳ್ತೇನೆ, ಎಲ್ಲೋ ಒಂದು ಕಡೆ ಒಂದು 5-6% ಆಗಿರ್ಬೋದು, ಅಕ್ರಮ ಇಲ್ಲ ಅಂತ ಹೇಳೋಲ್ಲ. ಆದರೆ ಸುಮಾರು 95%ಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಒಳ್ಳೆ ಕೆಲಸಗಳು ಆಗಿದೆ. ಕೆಲವು ಊರುಗಳಲ್ಲಿ ನೀವು ನೋಡಬೇಕು, ಕಲ್ಯಾಣಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದೇ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪುರಾತನ ಕಲ್ಯಾಣಿಗಳನ್ನು ಮಾಡಿದ್ದಾರೆ, ಕಾಲುವೆ ಮೂಲಗಳನ್ನು ಅಭಿವೃದ್ಧಿ ಮಾಡಿದ್ದಾರೆ, ಗ್ರಾಮಗಳ ರಸ್ತೆಗಳ ಜೊತೆ ಆ ರಸ್ತೆ ಇಕ್ಕಳಲ್ಲಿ ಗಿಡಗಳನ್ನು ಬೆಳೆಸಿದ್ದಾರೆ. ಇದೇ ನಮ್ಮ ರಾಮಟಹಳ್ಳಿ ಪಂಚಾಯಿತಿ ರಾಮಟಹಳ್ಳಿ ಗ್ರಾಮಕ್ಕೆ ಹೋದಾಗ 2 ಕಡೆ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಶಿಡ್ಲಘಟ್ಟ ತಾಲೂಕಲ್ಲಿ ಬೆಳ್ಳುಟ್ಟಿ ಗ್ರಾಮಕ್ಕೆ ಹೋದ್ರೆ ಅಲ್ಲಿ ಒಂದು ಲೈಬ್ರರಿ ಇರ್ಬೋದು, ಒಂದು ಕಲ್ಯಾಣಿ ಇರ್ಬೋದು, ಗ್ರಾಮದ ಕೆರೆ ಇರ್ಬೋದು, ಗ್ರಾಮದ ರಸ್ತೆ ಇರ್ಬೋದು, ಮರ ಬೆಳೆಸಿರುವಂಥದ್ದು ಇರ್ಬೋದು, ಗಿಡ ಮರ ಬೆಳೆಸುವಂಥದ್ದು ಇರ್ಬೋದು. ಇವೆಲ್ಲ ಇವತ್ತು ಬಹಳಷ್ಟು ಉದಾಹರಣೆಗಳು ಕೊಡ್ಬೋದು. ನಮ್ಮ ತಾಲೂಕಿನಲ್ಲಿ ಸಂತೆಕಲ್ಲಹಳ್ಳಿಯಲ್ಲಿ ಕಲ್ಯಾಣಿ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಇನ್ನು ಹೇಳ್ಕೊಂಡೋದ್ರೆ ಇವತ್ತು ಬಹಳಷ್ಟು ಊರುಗಳಲ್ಲಿ ಆಗಿದ್ದಾವೆ. ಇದನ್ನ ಯಾರು ನೀವು ಗಮನಿಸಲಿಲ್ಲ. ಅಕಸ್ಮಾತ್ ಏನಾದರೂ ದುರುಪಯೋಗ ಆಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಅದನ್ನು ಬಿಗಿ ಮಾಡುವಂಥ ಕೆಲಸ ಆಗಲಿ, ನಾವು ಯಾರು ಬೇಡ ಅಂತ ಹೇಳಿಲ್ಲ. ಆದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವಂಥದ್ದಕ್ಕೆ ಬಹಳ ಪ್ರಮುಖವಾದಂಥ ಪಾತ್ರ ಇವತ್ತು ಮಾನ್ಯ ನಮ್ಮ ರಾಷ್ಟ್ರಪಿತ ಮೋಹನ್ ದಾಸ್ ಕರಮಚಂದ್ ಗಾಂಧಿ, ಮಹಾತ್ಮ ಗಾಂಧಿ ಅವರ ಏನೋ ಒಂದು ಪರಿಕಲ್ಪನೆ ಇತ್ತು, ಗ್ರಾಮ ಸ್ವರಾಜ್ಯ. ಗ್ರಾಮಗಳಲ್ಲಿ ಅವರ ಒಂದು ಕೆಲಸಗಳು ಮಾಡುವಂಥದ್ದಕ್ಕೆ ಅವರಿಗೆ ಅವರಿಗೆ ಒಂದು ಸ್ವೇಚ್ಛತೆ ಇರಬೇಕು ಅಂತಕ್ಕಂಥ ಕಾರಣದಿಂದ
ಅವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಉದ್ದೇಶ ಏನಿತ್ತು, ಅವರ ಪರಿಕಲ್ಪನೆ ಏನಿತ್ತು, ಗ್ರಾಮಗಳಿಂದ ಅಭಿವೃದ್ಧಿ ಆಗಬೇಕು, ಗ್ರಾಮಗಳಿಂದ ಪ್ರಾರಂಭ ಆಗಬೇಕು ಅಭಿವೃದ್ಧಿ ಅಂತಕ್ಕಂಥ ಒಂದು ಆಲೋಚನೆ, ಅವರ ಒಂದು ಕನಸು ಏನಿತ್ತು, ಆ ಕನಸುಗಳ ಅಡಿಯಲ್ಲಿ ನಾವು ಹಿಂದೆ ನಮ್ಮ ಕೇಂದ್ರದಲ್ಲಿದ್ದಂಥ ಸರ್ಕಾರ ಮಹಾತ್ಮ ಗಾಂಧಿಯವರ ಹೆಸರನ್ನ ಅದಕ್ಕೆ ಇಡುವಂಥ ಕೆಲಸ ಆಗಿತ್ತು. ಇವತ್ತು ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗೆದು ಇವತ್ತು ಇವರು ವಿಕಸಿತ ಭಾರತ ಗ್ರಾಮೀಣ, ಇವತ್ತು ಅವರು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ ಅದನ್ನ ಉದ್ದಕ್ಕೂ ಹೇಳಿಲ್ಲ ಅವರು. VBG RAMG ಅಂತ ಹೇಳ್ಬೋದಾಯ್ತು ಅವರು. ಇದರಲ್ಲೂ ಒಂದು ರೀತಿ ಜನರಿಗೆ ನಾವು ರಾಮನ ಹೆಸರಿಟ್ಬಿಟ್ಟಿದ್ದೀವಿ. ಗಾಂಧೀಜಿ ಅವರು ಸತ್ತೋದಾಗ ಅವ್ರಿಗೆ ಗುಂಡು ಬಿದ್ದಾಗ ಎಲ್ಲರೂ ನಾವು ಓದಿರುವಂಥದ್ದು ಏನು ಹೇಳಿದ್ರು, ಕಡೆ ಪ್ರಾಣ ಬೀರುವಂಥ ಸಂದರ್ಭದಲ್ಲಿ ಅವರು ಹೇ ರಾಮ್ ಅಂತ ಹೇಳ್ತಾರೆ. ಅವರು ನಿರಂತರವಾಗಿ ರಘುಪತಿ ರಾಜಾರಾಮ್ ಅಂತೇಳಿ ಅವರು ನಿರಂತರವಾಗಿ ರಾಮನ ಜಪವನ್ನು ಮಾಡ್ತಕ್ಕಂಥದ್ದು ನಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಮಹಾತ್ಮ ಗಾಂಧಿ ಅವರು ಮೆಚ್ಕೊಂಡಿರ್ತಕ್ಕಂಥ ರಾಮನ ಹೆಸರನ್ನ ಇವತ್ತು ಇವರು ಇಲ್ಲಿ ಅವರ ಹೆಸರು ತೆಗೆದು ಅದನ್ನು ಇವತ್ತು ಜನರ ದಿಕ್ಕನ್ನು ತಪ್ಪಿಸುವಂತ ಒಂದು ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಈಗಾಗಲೇ ಮಾಡಿಬಿಟ್ಟಿದ್ದಾರೆ, ಚರ್ಚೆ ಆಗಿಲ್ಲ. ಏನು 17ನೇ ತಾರೀಕು ಡಿಸೆಂಬರ್ ಅದನ್ನ ಮಂಡೇ ಮಾಡ್ತಾರೆ, 18 ಅದನ್ನ ಅನುಮೋದನೆ ಮಾಡ್ಕೊಡ್ತಾರೆ. ಅಂದ್ರೆ ನಮಗೆ ಬಹುಮತ ಇದೆ, ನಾವೇನ್ ಮಾಡೋದು ನಡೀತಾ ಇದೆ ಅಂತೇಳಿ. ನಾನು ನಿಮ್ಗೆ ಹೇಳುವಂಥದ್ದು ಇವತ್ತು ನಮ್ಮ ಸರ್ಕಾರ 2023ರಿಂದ ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟು ಈಗ ಸುಮಾರು ಈಗಾಗಲೇ 1,15,000 ಕೋಟಿ 20,000 ಕೋಟಿಗಿಂತ ಹೆಚ್ಚು ಇವತ್ತು ನಾವು 2.5 ವರ್ಷದಲ್ಲಿ ಇವತ್ತು ಜನರಿಗೆ ಕೊಟ್ಟಿದ್ದೀವಿ. ಇವತ್ತು ನಿಮಗೆ ಗೊತ್ತಿದೆ 5 ಗ್ಯಾರಂಟಿಗಳಲ್ಲಿ ಎಷ್ಟು ದಿನ ಈಗ ಸ್ವಲ್ಪ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ವಲ್ಪ ದುಡ್ಡು ಬರಬೇಕು. ಈಗಾಗಲೇ ಅದು ಮೊನ್ನೆ ಒಂದು ಈಗ ಕಂತು ಕೊಡ್ತಾ ಇದ್ದಾರೆ, ಇನ್ನು 2-3 ಕಂತು ಕೊಡಬೇಕು, ಕೊಡ್ತಾರೆ. ಈಗ ಖಂಡಿತ ಅದರಲ್ಲಿ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ. ಆದರೆ ಇಷ್ಟು ವರ್ಷ ಕೊಟ್ಟಿದ್ದೀವಿ. ಅವ್ರು ಹೇಳಿದ್ರು ದಿವಾಳಿ ಆಗುತ್ತೆ, ಸರ್ಕಾರ ಕೊಡೋಕ್ಕಾಗಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ಕೊಡುವಂಥ ಕೆಲಸ ಆಗ್ತಾ ಇದೆ. ಈಗ 25 ಕಂತುಗಳು ಬಂದಿದ್ದಾವೆ. ಈಗ ಬರೀ ಗೃಹಲಕ್ಷ್ಮಿಯಲ್ಲೇ ಇದುವರೆಗೂ 50,000 ಕೋಟಿ ಮಹಿಳೆಯರಿಗೆ ಕೊಟ್ಟಿರುವಂಥ ದುಡ್ಡು. ಪ್ರತಿ ತಿಂಗಳು 2,000 ರೂಪಾಯಿ, 50,000 ಕೋಟಿ ಯಾಕೆ ಕೊಟ್ಟಿದ್ದಾರೆ ಇದುವರೆಗೂ? ಯೋಚನೆ ಮಾಡಿ. ಇವತ್ತು ಬೇರೆ ಬೇರೆ ಶಕ್ತಿ ಯೋಜನೆ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದೀರಮ್ಮ ಇಲ್ವಾ? ಇವೆಲ್ಲ ಲೆಕ್ಕ ಹಾಕಿ. ಕರೆಂಟ್ ಬಿಲ್ ಕಟ್ಟಿದ್ದೀರಾ? ಯಾರಾದ್ರೂ ಇಲ್ಲಿ ಕರೆಂಟ್ ಬಿಲ್ ಕಟ್ಟಿರೋರು ಮಾತ್ರ ಕೈ ಎತ್ತಿ. ಕರೆಂಟ್ ಬಿಲ್ ಕಟ್ಟಿರೋರು ಎತ್ತಿ ಕೈ ಎತ್ತೀವಿ. ನಾನು ಎತ್ಬೇಕಷ್ಟೇ. ಕರೆಂಟ್ ಬಿಲ್ ಕಟ್ತಾ ಉಂಡೆ ಒಳ್ಳೆ ಎಂದ್ರುಂಡಾರ ಮೇಡ ಕರೆಂಟ್ ಬಿಲ್ ಕಟ್ಟೇವಳ್ಳ. ಯಾರಿವತ್ತು ಬಡವರಿದ್ದಾರೆ ಅವರೆಲ್ರಿಗೂ ಇವತ್ತು BPL ಕಾರ್ಡ್ ಇರೋರೆಲ್ರಿಗೂ ಇವತ್ತು ಅನುಕೂಲ ಆಗ್ತದೆ. 1,28,00,000 ಅಂದಾಜು ಇಷ್ಟು ಕುಟುಂಬಗಳಿಗೆ ಇವತ್ತು ಅಕ್ಕಿ ಕೊಡುವಂಥದ್ದು ಇರ್ಬೋದು, ಇವತ್ತು ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಇರ್ಬೋದು. ಆದರೆ ಬಸ್ಸು ಯಾರು ಬೇಕಾದ್ರೂ ಮಹಿಳೆಯರು ಸೀರೆ ಕಟ್ಕೊಂಡು ಅಥವಾ ಮಹಿಳೆ ಅಂತ ಗೊತ್ತಾದ್ರೆ ಯಾರು ಬೇಕಾದ್ರೂ ಹೋಗ್ಬೋದು. ಯಾರಾದ್ರೂ ಗಂಡಸು ಸಿಕ್ಕಾಕೊಂಡಿಲ್ಲ ಇನ್ನ ಸೀರೆಗಳು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರೆಗೂ ಇವತ್ತು ಮಹಿಳೆಯರಿಗೆ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೇಕು. ಆದರೆ ಬೇರೆ ರಾಜ್ಯಗಳಲ್ಲಿ ಕೆಲವು ರಾಜ್ಯದಲ್ಲಿ ಆ ಡಿಸ್ಟ್ರಿಕ್ಟಲ್ಲೇ ಓಡಾಡಬೇಕು. ಆ ಡಿಸ್ಟ್ರಿಕ್ಟಿಂದ ಹೊರಗೋದ್ರೆ ಕೊಡಬೇಕು ಚಾರ್ಜ್. ಆದರೆ ನಮ್ಮ ರಾಜ್ಯದ ವ್ಯಾಪ್ತಿ ಒಳಗೆ ನೀವು ಎಲ್ಲೇ ದೇವಸ್ಥಾನ ಬೈಟ್ರ ಇವ್ರನ್ನ ನಾವು ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ನಾವು ಧರ್ಮ ಜಾತಿಗಳ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಕೆಲಸವನ್ನ ಮಾಡಿಲ್ಲ. ಧರ್ಮ, ಹಿಂದೂ ಧರ್ಮ ಇವತ್ತು ಈ ಭೂಮಿ, ಈ ಪ್ರಪಂಚ, ಈ ಭೂಮಂಡಲ ಇರೋವರೆಗೂ ಹಿಂದೂ ಧರ್ಮ ಶಾಶ್ವತವಾಗಿರ್ತದೆ. ಎಷ್ಟೇ ದಾಳಿಗಳು ಏನೇ ಆದ್ರೂ ಕೂಡ ಹಿಂದೂ ಧರ್ಮವನ್ನ ಯಾರು ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾವು ರಕ್ಷಣೆ ಮಾಡ್ತೀವಿ ಅಂತಾರಲ್ಲ, ಇದು ಬರೀ ಓಟ್ಗೋಸ್ಕರ ಅಷ್ಟೇ. ರಕ್ಷಣೆ ಏನು ಆಗಕ್ಕೆ ಏನು ತೊಂದರೆ ಆಗಿಲ್ಲ. ಇವತ್ತು ಹಿಂದೂಗಳ ಜನಸಂಖ್ಯೆ ಅದೇ ರೀತಿಯಾಗಿ ಉಳಿದಿದೆ. ಹಿಂದೂಗಳ ಜನಸಂಖ್ಯೆ ಯಾವುದು ಕ್ಷೀಣಿಸಿಲ್ಲ. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಜಾತ್ಯತೀತ ರಾಷ್ಟ್ರ. ಇವತ್ತು ಪಾಕಿಸ್ತಾನ ಬೇರೆ ಆದ್ರೆ ನಮ್ಮದು ಜಾತ್ಯತೀತ ರಾಷ್ಟ್ರ. ಇವತ್ತು ಮುಸ್ಲಿಂ ಬಾಂಧವರು ನಮ್ಮ ದೇಶದಲ್ಲಿದ್ದಾರೆ. ಇವತ್ತು ಸಿಖ್ಖರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ. ನಾವೆಲ್ಲರೂ ಇವತ್ತು ಅಣ್ಣ ತಮ್ಮಂದರಾಗಿ ಇವತ್ತಿದ್ದೀವಿ.
ಆದ್ರೆ ಇವರು ಮುಗ್ಧ ಜನರನ್ನ, ಅಮಾಯಕರನ್ನ ಇವತ್ತು ಧರ್ಮದ ಹೆಸರಲ್ಲಿ ಹೊಡಿತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಆಯ್ತು, ಈಗ 12 ವರ್ಷ ಆಯ್ತು ನೀವು ಬಂದು, ಈಗ 12 ವರ್ಷ ಆಗತ್ತೆ ಇನ್ನು 3-4 ತಿಂಗಳಿಗೆ. ಏನೆಲ್ಲ ಮಾಡ್ಬಿಟ್ರಿ ನೀವು? ಇವತ್ತು ಮಾತಾಡಿದ್ರೆ ಒಂದು ಧರ್ಮದ ವಿರುದ್ಧ ಮಾತಾಡ್ತೀರಲ್ಲ, ಏನ್ ಮಾಡ್ಬಿಟ್ರಿ? ಏನ್ ಬದಲಾವಣೆ ತಂದ್ರು ನೀವು? ಅದರಿಂದ ನಾನು ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಈ ರೀತಿಯಾಗಿ ಜನರ ಭಾವನೆಗಳನ್ನ ದುರ್ಬಳಕೆ ಮಾಡ್ಕೊಳ್ಳುವಂಥದ್ದಕ್ಕೆ ಅವಕಾಶ ಆಗ್ತಾ ಇದೆ. ದಯವಿಟ್ಟು ಅದಕ್ಕೆ ಇದು ಮಾಡ್ಕೋಬೇಡಿ. ಇವತ್ತು ನಿಮ್ಮ ಊರಿನಲ್ಲಿ ಏನೇನು ದೇವಸ್ಥಾನ ಇದೆ ನಿಮಗೆ ಗೊತ್ತಿದೆ. ಇವತ್ತು ನಮ್ಮಲ್ಲಿ ರಾಮ ಬೇಕು, ಶಿವ ಬೇಕು, ವೇಣುಗೋಪಾಲ ಸ್ವಾಮಿ ಬೇಕು, ವೆಂಕಟರಮಣ ಸ್ವಾಮಿ ಬೇಕು, ಗಣೇಶ ಬೇಕು, ಆಂಜನೇಯ ಬೇಕು, ಹಿರೇಕಮ್ಮ ಬೇಕು, ಗಂಗಮ್ಮ ಬೇಕು, ಇಲ್ಲಿ ಏನೇನು ದೇವಸ್ಥಾನ ಇದೆ ಎಲ್ಲ ಬೇಕು. ಆದ್ರೆ ಅವ್ರು ಹೇಳೋದು ಬರೀ ರಾಮನೇ ಅಂತ. ಇದು ದೇವರು ಒಬ್ಬನೇ. ಆದರೆ ದೇವರ ಸ್ವರೂಪ ಬಹಳಷ್ಟು ಇದ್ದಾರೆ. ದೇವರನ್ನ ನಾವು ಯಾವ ರೂಪದಲ್ಲಿ ಕಾಣ್ತೀವಿ, ಯಾವ ಇದರಲ್ಲಿ ನಾವು ದೇವರ ಮೇಲೆ ನಂಬಿಕೆ ಇಟ್ಕೊಳ್ತೀವಿ, ಅದು ನಮ್ಮ ವೈಯಕ್ತಿಕ. ಅದರಿಂದ ಇವತ್ತು ಯಾವ ರೀತಿಯಾಗಿ ಅದನ್ನ ದೇವರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ರಾಜಕೀಯ ಅಧಿಕಾರಿಗೋಸ್ಕರ ಅಂತಕ್ಕಂಥದ್ದನ್ನ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತು ಈ ಒಂದು ಗ್ರಾಮೀಣ ಜನರ ಬದುಕಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿರ್ತಕ್ಕಂಥ ಈ ಒಂದು ಮಹತ್ತರ ಕಾರ್ಯವನ್ನ, ಒಂದು ಯೋಜನೆಯನ್ನ ಇವತ್ತು ಕೇವಲ ಕಾಂಗ್ರೆಸ್ ಪಕ್ಷದ ಹಿಂದಿನ ಸರ್ಕಾರ ತಂದಿತ್ತು. ಇದು ಒಳ್ಳೆ ಕಾರ್ಯಕ್ರಮ, ಇದನ್ನ ಬದಲಾಯಿಸಿ ನಾಮದೇನೋ ಹೆಸರಿಡಬೇಕು ಅನ್ನೋ ಒಂದು ಕಾರಣ ಬಹಳಷ್ಟು ಯೋಜನೆಗಳು ಬದಲಾಯಿಸಿದ್ದಾರೆ. ಇವತ್ತು ನಿಮ್ಮ ಮನೆಗೆ ನಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಹಾಕಿದ್ರ ಇಲ್ಲಿ ಜಲ್ ಜೀವನ್ ಮಿಷನ್ ಈಗ ಹಾಕಿರೋ ರಸ್ತೆಗಳೆಲ್ಲ ಹಾಳಾಯ್ತು. ಇದರಲ್ಲಿ 45% ಪಾಲು ಕೇಂದ್ರ ಸರ್ಕಾರದ್ದು, 45% ಪಾಲು ರಾಜ್ಯ ಸರ್ಕಾರದ್ದು, 10% ಪಾಲು ನೀವೆಲ್ಲರೂ ಸೇರಿ ಕೊಡಬೇಕಾಗಿತ್ತು. ಸಮುದಾಯದ ವಂತಿಕೆ ಇದು ಎಲ್ಲ ಊರುಗಳಲ್ಲಿ ಶುರುವಾಗಲಿಲ್ಲ ಕೆಲಸ. ನಮ್ಮ ಸರ್ಕಾರ ಬಂದಮೇಲೆ ಸಮುದಾಯ ವಂತಿಕೆ ಜನ ಕೊಡೋದು ಬೇಡ, ಊರುಗಳಲ್ಲಿ ಎಲ್ಲರೂ ಕೊಡೋಲ್ಲ, ಕಷ್ಟ ಇರ್ತದೆ, ಅದನ್ನು ನಮ್ಮ ಸರ್ಕಾರನೇ ಕೊಡೋಣ ಅಂತೇಳಿ ಇವತ್ತು 55% ಪಾಲು ನಮ್ಮದು, 45% ಪಾಲು ಅವ್ರದ್ದು. ಆದರೆ ಹೆಸರು ಯಾರ್ದು? ಅವ್ರದ್ದು. ಕೆಲಸ ಯಾರು ಮಾಡಿಸೋರು? ಇಲ್ಲಿ ರಾಜ್ಯದವರು. ಸಮಸ್ಯೆಗಳಿದ್ರೆ ಬಯಸ್ಕೊಂಡವ್ರು ಯಾರು? ರಾಜ್ಯದವರು. ಆಮೇಲೆ ಹೇಳೋದೇನು? ಹರ್ ಘರ್ ಜಲ್ ಅಂತಾರೆ. ಘರ್ ಘರ್ ಜಲ್, ಹರ್ ಘರ್ ಜಲ್, ಘರ್ ಘರ್ ಜಲ್ ಎಲ್ಲ ಅವ್ರ ಹೆಸರೇ ಹಾಕ್ಬೇಕು. ಇವತ್ತು ಎಷ್ಟು ಸಾವಿರ ಕೋಟಿ ಬಾಕಿ ಇಟ್ಟಿದ್ದಾರೆ ರಾಜ್ಯಕ್ಕೆ ಕೊಡೋದು ಕೆಲಸ ಆಗಿರೋದಕ್ಕೆ? ಬರೀ 13,000 ಕೋಟಿ ಅಷ್ಟೇ, ಜಾಸ್ತಿ ಏನು ಬಾಕಿ ಇಟ್ಟಿಲ್ಲ. ಹೆಂಗೆ ಇವತ್ತು ಗುತ್ತಿಗೆದಾರರು, ಕಾಂಟ್ರಾಕ್ಟ್ ತಗೊಂಡವ್ರು ಹೆಂಗೆ ಕೆಲಸ ಮಾಡ್ತಾರೆ? ಇವತ್ತು ನಾವೆಲ್ಲರೂ ಊರುಗಳಲ್ಲಿ ಹೋದಾಗೆಲ್ಲ ಬಯಸ್ಕೊಳ್ತಾ ಇದ್ವಿ. ಕಾಂಟ್ರಾಕ್ಟರ್ ದುಡ್ಡು ಕೊಡೋಕ್ಕಾಗ್ತಾ ಇಲ್ಲ, ಕೆಲಸ ಪೂರ್ಣ ಆಗ್ತಾ ಇಲ್ಲ, ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಊರುಗಳಲ್ಲಿ ರಸ್ತೆಗಳು ಹಾಳಾಗೋಯ್ತು, ಸಿಮೆಂಟ್ ರಸ್ತೆಗಳು ಹಾಳಾಗೋಯ್ತು. ನಾವೇನೋ ಒಂದು ಮನೆಗೆ, ನಾನು ಹಿಂದೆನೇ ನಮ್ಮ ಕ್ಷೇತ್ರದಲ್ಲಿ 2010-11 ಪ್ರತಿಯೊಂದು ಊರಿಗೂ ಟ್ಯಾಂಕ್ ಹಾಕ್ಸಿರುವಂಥ ಕೆಲಸ ಮಾಡಿದ್ದೆ ನಾನು. ಅವತ್ತೇ ನಾನು ಕೆಲವು ಊರುಗಳಲ್ಲಿ ಮನೆಗೆ ನಲ್ಲಿ ಹಾಕ್ಸಿರುವಂಥ ಕೆಲಸವನ್ನು ಮಾಡಿಸಿದ್ದೀನಿ. ಆಗ ನಾನು ಸೋಲಾರ್ ಮುಂಚಿತವಾಗಿ ಮಂಜೂರು ಮಾಡಿಸಿದ ಟ್ಯಾಂಕ್ಗಳು ಪೂರ್ಣ ಆಗಿ ಅದನ್ನ ಪೈಪ್ಗಳು ಹಾಕ್ತಿರ ಇವತ್ತು ಆ ಟ್ಯಾಂಕ್ಗಳು ಒಳಕೊಂಡು ಬಿದ್ದಿದೆ ಬಹಳಷ್ಟು ಊರುಗಳಲ್ಲಿ. ಈಗ ಅದನ್ನ ಕೆಲವರೆಲ್ಲ ಉಪಯೋಗಿಸ್ತಾ ಇದ್ದಾರೆ. ಇದಕ್ಕೆ ಜಲ್ ಜೀವನ್ ಮಿಷನ್ ಅಲ್ಲಿ ಉಪಯೋಗಿಸೋದು ಮಾಡ್ತಾ ಇದ್ದಾರೆ. ನಾನು ಅಷ್ಟು ಮುಂದಾಲೋಚನೆ ಇಟ್ಕೊಂಡು ಅವತ್ತೇ ಪ್ರತಿ ಊರಿಗೂ ಒಂದು ಓವರ್ ಹೆಡ್ ಟ್ಯಾಂಕ್ ಅಥವಾ ಗ್ರೌಂಡ್ ಲೆವೆಲ್ ರಿಸರ್ವಾಯರ್ ಅದನ್ನ ಮಾಡುವಂತ ಕೆಲಸವನ್ನು ನಾವು ಮಾಡಿದ್ವಿ. ಈ ತರ ದೂರದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ರೆ ಇವರು ಬರೀ ರಾಜಕೀಯ ಲಾಭ, ಬರೀ ಪ್ರಚಾರಕ್ಕೆ ಮಾತ್ರ ಮಾಡ್ತಾ ಇದ್ದಾರೆ. ಯಾಕೆ ದುಡ್ಡು ರಿಲೀಸ್ ಮಾಡಬಾರ್ದು? ಯಾಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಆಗಬಾರ್ದು ದುಡ್ಡು ಖರ್ಚಾಗಿರುವಂಥದ್ದು? ಅದರಿಂದ ಈ ರೀತಿ ಸರ್ಕಾರಗಳ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸ ಇವತ್ತು ಇಲ್ಲಿ ರಾಜ್ಯದಿಂದ ಹೋಗುವಂತ ಒಂದು ಟ್ಯಾಕ್ಸು ಇರೋ ಭಾಗವನ್ನ ನೀವು ಅದನ್ನ ಬೇರೆ ನಿಮಗೆ ಬೇಕಾದಂತ ರಾಜ್ಯಗಳಿಗೆ ಹೆಚ್ಚಿಕೊಡುವಂಥದ್ದು. ಇವತ್ತು ಆಂಧ್ರ ಮುಖ್ಯಮಂತ್ರಿ ಕೇಳ್ತಾ ಇದ್ದಾರೆ, ಅವರು ನೇರವಾಗಿ ವಿರೋಧ ಮಾಡೋಕ್ಕೆ ಅವರ ಜೊತೆಯಲ್ಲಿ ಸಹಭಾಗಿಗಳಾಗಿರೋದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಆರ್ಥಿಕವಾಗಿ ಸಹಾಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ VBG ರಾಮ್ಜಿಯನ್ನ ನಾವು ಅನುಷ್ಠಾನ ಮಾಡಬೇಕಾದ್ರೆ ನೀವು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದರಿಂದ ಇದನ್ನ ದಯವಿಟ್ಟು ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಭಾರತವಾಗಿದೆ. ಇವತ್ತು ಬಡವರಿಗೆ ಇವತ್ತು ಒಂದು ಉದ್ಯೋಗ ಕಲ್ಪಿಸುವಂತ ಒಂದು ಕಾಯ್ದೆನ ಇವತ್ತು ಅದನ್ನ ಸಂಪೂರ್ಣವಾಗಿ ನಾಶ ಮಾಡುವಂತ ಕೆಲಸವನ್ನ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳ ಒಂದು ಆಡಳಿತದಲ್ಲಿ, ಅವರ ಮುಖಂಡತ್ವದಲ್ಲಿ ಇರ್ತಕ್ಕಂಥವರು ಇವತ್ತು ಈ ದೇಶದ ಬಡವರ
ಒಂದು ಆದಾಯವಾಗಿದ್ದಂಥ ಒಂದು ಗೌರವಯುತ ಬದುಕನ್ನು ಕಟ್ಕೊಳ್ಳಿಕ್ಕೆ ಒಂದು ಸಹಕಾರಿಯಾಗಿದ್ದಂಥ ಒಂದು ಯೋಜನೆ ಮನ್ರೇಗಾ ಯೋಜನೆಯನ್ನು ರದ್ದು ಮಾಡಿ ಈ ಒಂದು ಹೊಸ ಕಾಯ್ದೆಯನ್ನು ತಂದಿರುವಂಥದ್ದನ್ನು ನಾವು ವಿರೋಧ ಮಾಡಬೇಕು ಅಂತ, ಮತ್ತು ತಾವು ಕೂಡ ಇದನ್ನು ಅರ್ಥ ಮಾಡಿಕೊಂಡು ತಾವು ಕೂಡ ವಿರೋಧ ಮಾಡಬೇಕು. ವಿರೋಧ ಯಾಕಂದರೆ ನನಗೆ ಲಾಭ ಇಲ್ಲ, ಆದರೆ ಅದು ಲಾಭ ಸಿಗುವಂಥದ್ದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಬಡವರಿಗೆ ಆಗುವಂಥ ಲಾಭ ಇದೆ. ಅದರಿಂದ ಇದು ಇವತ್ತು ವಂಚನೆ ಮಾಡುವಂಥ ಕೆಲಸ ಆಗ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಳಷ್ಟು ಸಮಯದಿಂದ ಕಾದಿದ್ರೆ, ಅವರು ಹೊಸಕೋಟೆ ಕಡೆ ಹೋಗಿದ್ರು, ಭಾಳ ದೂರದಲ್ಲಿದ್ದರು, ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬರೋದು ತಡ ಆಯಿತು. ನಾನೆಲ್ಲೋ ರೆಡಿಯಾಗಿ ಕೂತಿದ್ದೆ, 2:30ಗೆ ಕೂತ್ಕೊಂಡು ರೆಡಿ ಇದ್ದೆ ನಾನು. ದುರುದ್ದೇಶದಿಂದ ಮಹಾತ್ಮ ಗಾಂಧಿಯವರನ್ನ ಹೆಸರು ತೆಗೆಸಿ ಮಹಾತ್ಮ ಗಾಂಧಿಯವರನ್ನು ನೇರವಾಗಿ ಕೊಲ್ಲುವಂತ ಒಂದು ಯೋಜನೆಯನ್ನು ರೂಪಿಸಿರುತ್ತಾರೆ. ಇದನ್ನು ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸದಸ್ಯರು ಹಾಗೂ ಸಾರ್ವಜನಿಕರು ಒಕ್ಕಲಿನಿಂದ ವಿರೋಧಿಸುತ್ತಾರೆ ಎಂದು ಭಾವಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ನಮ್ಮ ಮುಖಂಡರೆಲ್ಲರೂ ಸಭೆ ಸೇರಿದ್ವಿ. ಈಗ ಸಮಯ ಕಮ್ಮಿ ಇದೆ, ನಾನು ಮತ್ತೆ ಹೇಳಕ್ಕಾಗೋದಿಲ್ಲ. ಅದರಿಂದ ದಯವಿಟ್ಟು ಈಗ ಯಾವುದು ನಮ್ಮ ಏನು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದ್ದಾವೆ, ಅದರಲ್ಲಿ ನಾವು ಯಾವುದೇ ರೀತಿ ಎಡವಟ್ಟು ಮಾಡ್ತೀರಾ ಮಾನ್ಯ ಚಿನ್ನಪ್ಪನವ್ರು ಗುರ್ತು ಹೊಲಿಗೆ ಯಂತ್ರ ಕ್ರಮ ಸಂಖ್ಯೆ 2. ದಯವಿಟ್ಟು ಇಲ್ಲಿ ಯಾರು ಡೆಲಿಗೇಟ್ಸ್ ಇದ್ದಾರಾ? ಇವಾಗ ಉಂಟಾರ ಡೆಲಿಗೇಟ್ಸ್ ಇಡ? ಓಕೆ 1 2 3 ಮಂಜು ಅದಕ್ಕೆ ಕಟ್ಕೊಂಡಿದ್ದ ಡೆಲಿಗೇಟು ಬಂದಿಲ್ಲ. ಓಕೆ, ಮಹಿಳೆಯರದು ಅಷ್ಟೇ. ನಮ್ಮ ಮನೆಗಳಲ್ಲಿ ಹೆಣ್ಮಗಳು ಅವರಿಗೆ ಓಟ್ ಹಾಕ್ಬೇಕು ದಯವಿಟ್ಟು. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಪ್ರೋತ್ಸಾಹಿಸಮ್ಮ. ಎಲ್ಲರಿಗೂ ಧನ್ಯವಾದ. ಎಲ್ಲ ಮುಖಂಡರಿಗೂ ಅಷ್ಟೇ ಎಲ್ಲರಿಗೂ ಧನ್ಯವಾದ. ತಮ್ಮೆಲ್ಲರ ಒಂದು ಸಹಕಾರ ಮತ್ತು ಇದು ಮತ್ತೆ ಗ್ರಾಮ ಪಂಚಾಯತಿ ಬಂದಾಗ ದಯವಿಟ್ಟು ರೆಸಲ್ಯೂಷನ್ ಮಾಡ್ತಾರೆ. ಕಲ್ಯಾಣ್ ಇಲ್ಲಿ ಮುಂದೆ ಓಕೆ